ಮುಖ್ಯವಾಗಿ ನೀವು ಈ 12 ಜಿಲ್ಲೆಗಳನ್ನ ಗಮನಿಸಲಿಕ್ಕೆ ಬಂದಿದ್ದೀರಿ. ಹೌದು, ನೀವೀಗಾಗಲೇ ಅರ್ಜಿ ಕೂಡ ಸಬ್ಮಿಟ್ ಮಾಡಿದಿರಿ. ಅದಕ್ಕಾಗಿ ಈ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದಿರಿ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಈಗ ಸದ್ಯಕ್ಕೆ ಯಾವ ತಿಂಗಳ ಹಣ ಈ 12 ಜಿಲ್ಲೆಗಳಿಗೆ ಬರ್ತಾ ಇದೆ, ಈ 31ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ, ಮಾರ್ಚ್, ಏಪ್ರಿಲ್ ಅಥವಾ ಮೇ, ಇದು ಕೂಡ ಕ್ಲಾರಿಫಿಕೇಶನ್ ಇರ್ಬೇಕು ನಿಮ್ಗೆ. ಇಲ್ಲ ಅಂದ್ರೆ ದುಡ್ಡನ್ನ ಸರ್ಕಾರ ಯಾಮಾರಿಸ್ಬಿಡುತ್ತೆ. 2 ತಿಂಗಳ ಹಣವನ್ನ ಸರ್ಕಾರ ಹೋದ ವರ್ಷದಲ್ಲಿ ಯಾಮಾರಿಸಿತ್ತು, ಅದು ರಿಪೀಟ್ ಕೂಡ ಆಗಬಹುದು. ಹೀಗಾಗಿ ನಿಮ್ಮೆಲ್ಲರ ಗಮನದಲ್ಲಿ ಯಾವ ತಿಂಗಳ ಹಣ ಅಂದ್ರೆ ಯಾವ ಕಂತಿನ ಹಣ ಅಂತ ಗೊತ್ತಿರ್ಬೇಕಾಗತ್ತೆ. ಸೊ ಟೋಟಲಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಹೆಕ್ಕಿ ತೆಗೆಯೋಣ. ಈಗ ಈ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಟ್ಬಿಡ್ತೀನಿ. ಸೊ ಪ್ರತಿಯೊಂದು ಮಾಹಿತಿ ಸದ್ಯಕ್ಕೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಏನಿದೆ ಅದೆಲ್ಲವೂ ಕೂಡ ನಾವು ಗಮನಿಸ್ತಾ ಹೋಗೋಣ. ನೀವು ಇದೇ ರೀತಿ ಕಂಟಿನ್ಯೂ ಆಗಿ ವಿಡಿಯೋನ ವಾಚ್ ಮಾಡಿ ಒಳಗಿರತಕ್ಕಂತಹ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಸೊ ಯಾರು ಅರ್ಜಿ ಸಲ್ಲಿಸಿಲ್ಲ ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಇನ್ನು ನಿಮ್ಮ ಮೇಲೆ ಬಿಟ್ಟಿದ್ದು. ಇಂಪಾರ್ಟೆಂಟ್ ಮಾಹಿತಿ ಅನ್ಸಿದ್ರೆ, ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಸ್ಗಳು ಬೇಕಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ. ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಇನ್ನು ಹೆಚ್ಚುವರಿ ಟಾಪಿಕ್ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈಗ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಬಿಡುಗಡೆ ಆಗಿರ್ತಕ್ಕಂತಹ ಕಂತುಗಳು 30 ಕಂತುಗಳು ಈಗ ಆಲ್ರೆಡಿ ಕ್ಲಿಯರ್ ಆಗಿದೆ. ಈ 30 ಕಂತುಗಳಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಅದರ ಬಗ್ಗೆ ನಾನು ಬಹಳ ದಿನದ ಹಿಂದೆನೆ ತಿಳಿಸ್ಕೊಟ್ಟಿದ್ದೆ. 2025ರಲ್ಲಿ ಅಂದ್ರೆ ಹೋದ ವರ್ಷದಲ್ಲಿನೇ ನಿಮಗೆ ಯಾವಾಗ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡಿನ ಬದಲಾಗಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು, ಸ್ವಲ್ಪ ಜ್ಞಾಪಕ ಮಾಡಿಸ್ತೀನಿ ನೋಡಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭದಲ್ಲಿನೇ ನಿಮಗೆ 2 ತಿಂಗಳ ಒಂದು ಹಣವನ್ನ ಯಾಮಾರಿಸ್ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ದುಡ್ಡಿನ ಬದಲಾಗಿ ಅಕ್ಕಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಗಮನ ಅನ್ನಭಾಗ್ಯ ಯೋಜನೆ ಜೊತೆಗೆ ಅಕ್ಕಿಯನ್ನ ಪಡ್ಕೊಳ್ಳೋದು. ಆ ಸಂದರ್ಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಡದೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಟ್ಬಿಟ್ರು. ಏಪ್ರಿಲ್ ಆದ್ಮೇಲೆ ಮೇ, ಜೂನ್, ಜುಲೈ ಅಂತ ಹೀಗೆ ಜಮಾ ಮಾಡ್ತಾ ಬರ್ತಾರೆ. ಆದ್ರೆ ಆ 2 ತಿಂಗಳ ಹಣವನ್ನ ಕೊಟ್ಟಿಲ್ಲ ಅಂತ ನಮ್ಮ ಧ್ವನಿ ಸಾಕಾಗ್ಲಿಲ್ಲ. ಜೊತೆಗೆ ಬಿಜೆಪಿ ನಾಯಕರ ಧ್ವನಿ ಕೂಡ ಅಲ್ಲಿ ಕೇಳ್ತಾ ಇತ್ತು. ಈಗ ಸದನದಲ್ಲಾಗಿರ್ಲಿ ಅಥವಾ ಚಳಿಗಾಲದ ಅಧಿವೇಶನದಲ್ಲಾಗಿರ್ಲಿ ಅದರ ಬಗ್ಗೆ ಸ್ಪೀಕರ್ನ ಮುಂದೆ ಮಾಹಿತಿ ಇಡೋದಾಗಿರ್ಲಿ, 2 ತಿಂಗಳ ಹಣವನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? 2 ತಿಂಗಳ ಹಣ ಅನ್ನೋದು ಸಾಮಾನ್ಯ. ಆದ್ರೆ ಆ 2 ತಿಂಗಳ ಹಣದಲ್ಲಿ ಸುಮಾರು 5,000 ಕೋಟಿ ಹಣ ಇತ್ತು. ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಇಲ್ಲಿ ಮಾಡ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ದುಡ್ಡನ್ನ ಕೊಡಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಹೇರಲಾಗತ್ತೆ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಫೈನಲಿ ಅದರ ಬಗ್ಗೆ ಅದರ ಚರ್ಚೆ ಆದ ತಕ್ಷಣ ಹೌದು, ನನ್ನ ಗಮನದಲ್ಲಿರ್ಲಿಲ್ಲ, ಅದನ್ನ ಕೊಟ್ಟಿಲ್ಲ, ಅತಿ ಶೀಘ್ರದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಆ ದುಡ್ಡಿನ ಸುಳಿವೇ ಇಲ್ಲ. ಹೋಗ್ಲಿ, ಅದು ಬರುತ್ತೋ ಇಲ್ವೋ ಬಹುತೇಕ ಡೌಟು, ಅದನ್ನ ಬಿಡೋಣ. ಆದ್ರೆ ಬರಬೇಕಾಗಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈಗ 30 ಕಂತಂದ್ರೆ ಮಾರ್ಚ್ ತಿಂಗಳ ಹಣ, ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. 30ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. 30ನೇ ಕಂತಾದ ಮೇಲೆ ಹೊಸದಾಗಿ ಅರ್ಜಿ ಸಲ್ಲಿಸ್ಕೊಂಡ್ರು. 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣ. ಸೊ ನೆಕ್ಸ್ಟ್ 31ನೇ ಕಂತಿನ ಹಣ ಅಂದ್ರೆ ಇದು ಏಪ್ರಿಲ್ ತಿಂಗಳ ಹಣ. ಬರ್ಬೇಕಾಗಿರೋದು ಏಪ್ರಿಲ್ ತಿಂಗಳ 31ನೇ ಕಂತಿನ ಹಣ. 32 ಮೇ ತಿಂಗಳ ಹಣ ಆಗಿರುತ್ತೆ. 33 ಜೂನ್ ತಿಂಗಳ ಹಣ ಆಗಿರುತ್ತೆ. ಸೊ ಈ 3 ತಿಂಗಳ ಹಣ ಬರಬೇಕು. ಜೊತೆಗೆ ಈ ಜುಲೈ ತಿಂಗಳ ಅರ್ಧಕ್ಕರ್ಧ ಮುಗಿದೋಯ್ತು. ಇನ್ನೇನ್ ಕೆಲವೇ ದಿನಗಳಲ್ಲಿ ಇದು ಕೂಡ ಮುಗಿದೋಗುತ್ತೆ. ಹಾಗಾಗಿ ಈ ಜುಲೈ ತಿಂಗಳ ಹಣವು ಕೂಡ ಬರ್ಬೇಕಾಗುತ್ತೆ. ಸುಮಾರು 4 ತಿಂಗಳ ಹಣ 31ನೇ ಕಂತಿನಿಂದ 34ನೇ ಕಂತಿನ ಹಣದವರೆಗೆ ಸರ್ಕಾರ ದುಡ್ಡನ್ನ ಜಮಾ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 8,000ದಂತೆ ಹಣವನ್ನ ಜಮಾ ಮಾಡಬೇಕಾಗಿದೆ. ಒಂದು ಕಂತಿಗೆ ಹತ್ತತ್ರ 2,500 ಕೋಟಿ ಬೇಕಾಗ್ತಾ ಇತ್ತು. ಈಗ ಗೃಹಲಕ್ಷ್ಮಿಯರನ್ನ ತೆಗೆದಾಕಿದ್ದಾರೆ. ಒಂದ್ ಸ್ವಲ್ಪ ಕಡಿಮೆ ದುಡ್ಡೇ ಬೇಕಾಗತ್ತೆ. ಆದ್ರೆ ಸರ್ಕಾರ ಅದರ ಬಗ್ಗೆ ಲಿಸ್ಟ್ ಬಿಡುಗಡೆ ಮಾಡಿಲ್ಲ. ಈಗ ಸದ್ಯಕ್ಕೆ ನಿಮಗೆ ಒಂದು ಹತ್ತತ್ರ 10,000 ಕೋಟಿ ಅಥವಾ 9,000 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. ಅಷ್ಟು ದುಡ್ಡಿನಲ್ಲಿ ನಿಮ್ಮ ಅಕೌಂಟ್ಗೆ 4 ಕಂತುಗಳು ಕ್ಲಿಯರ್ ಆಗುತ್ತೆ. ಆದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಮೊದಲು 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತಾರಂತೆ. ಯಾವ್ಯಾವ್ದು? ಏಪ್ರಿಲ್ ಮತ್ತೆ ಮೇ. ಈ 31 ಮತ್ತು 32ನೇ ಕಂತಿನ ಹಣವನ್ನ ಮೊದಲು ಕ್ಲಿಯರ್ ಮಾಡಲಾಗತ್ತೆ. ಅದರಲ್ಲಿ ಈಗ 31ನೇ ಕಂತಿನ ಹಣವನ್ನ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದಿರಿ ಅಂದ್ರೆ ಅರ್ಜಿ ಸಲ್ಲಿಸಿದ್ರ ಬಗ್ಗೆ ನಾನು ಹೇಳ್ತೀನಿ.
ತಕ್ಷಣವೇ ನಿಮಗೆ 12 ಜಿಲ್ಲೆಗಳನ್ನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಈಗಾಗಲೇ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಬಂದಿದ್ದೀರಿ, ಆದ್ರೆ ಅದು ಅರ್ಜಿ ಸಬ್ಮಿಟ್ ಆಗಿರೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬೇಡ, ನೀವು ಕೊಡಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳು ಎಲ್ಲಿ ಹೋಗಿ ಕೊಡ್ಬೇಕಂದ್ರೆ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಕೊಡಬೇಕಾಗತ್ತೆ. ಅದನ್ನ ಕುಂದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಮತ್ತು ಬಹುತೇಕ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ಕೂಡ ಈಗಾಗಲೇ ಕೊಟ್ಟು ಬಂದಿದ್ದಾರೆ. ಕೇವಲ ನೀವೇನು ತಿಳ್ಕೊಂಡಿದ್ರಿ ರೇಷನ್ ಕಾರ್ಡು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ಕೊಟ್ರೆ ಮುಗಿದೋಯ್ತು ಅಂತ ಇಲ್ಲ. ಅದರ ಜೊತೆಗೆ ನೀವು ವೋಟರ್ ಐಡಿ ಕೂಡ ಕೊಡಬೇಕಾಗತ್ತೆ. ಸೊ ಈ ಒಂದು 4 ಡಾಕ್ಯುಮೆಂಟ್ಸ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ವೋಟರ್ ಐಡಿ, ನಿಮ್ಮ ಮೊಬೈಲ್ ಸಂಖ್ಯೆ ಏನಿದೆ, OTP ಬರುತ್ತೋ ಇರುತ್ತೋ ಅದು ನಿಮ್ಮ ಮೇಲೆ. ಸೊ ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಅದು ನಿಮಗೆ ಸಿಗತ್ತೆ ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ. ಅಲ್ಲಿಂದ ನಿಮಗೆ ಸಿಗತ್ತೆ, ಅಲ್ಲಿಂದ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಅದು ಹೇಗಂದ್ರೆ ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ರೇಷನ್ ಕಾರ್ಡ್ ನಂಬರ್ನ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರೆ, ಮೊದಲು ನೀವು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಆ ಒಂದು ಮಂಜೂರಾತಿ ಪತ್ರವನ್ನ ಮಂಜೂರಾತಿ ಪ್ರಮಾಣ ಪತ್ರ ಅಥವಾ ಪರ್ಮಿಷನ್ ಲೆಟರ್ ಅಂತಾನು ಕೂಡ ಅನ್ಕೊಳ್ಬಹುದು. ಮೊದಲಿಗೆ ನೀವು ಫಲಾನುಭವಿಗಳಾಗಿದ್ರಿ, ಅರ್ಜಿ ಸಲ್ಲಿಸಿದ್ರಿ ಎನ್ನುವಂಥದ್ದು ಅಲ್ಲಿ ಕ್ಲಾರಿಟಿ ಸಿಗತ್ತೆ. ಆ ಪತ್ರದ ಜೊತೆಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಜೊತೆ ಮಾಡಿ ಅವುಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ರೆ ಸಾಕು, ಅವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮೇಲಧಿಕಾರಿಗಳಿಗೆ ಕಳುಹಿಸುವಂತಹ ಕೆಲಸ ಮಾಡ್ತಾರೆ. ಸೊ ಈ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಒಂಥರ ಆಫ್ಲೈನ್ ಅಪ್ಲಿಕೇಶನ್ ಅಂತ ಹೇಳಬಹುದು. ಮೊದಲಿನ ತರ ನಿಮಗೆ ಆನ್ಲೈನ್ ನಲ್ಲಿ ಕಂಪ್ಯೂಟರ್ನ ಮುಂದೆ ಕುಂತ್ಕೊಂಡು ಅರ್ಜಿ ಸಲ್ಲಿಸಿ ನಿಮ್ಮ OTP ಕೇಳಿ ನಿಮಗೆ ಮಂಜೂರಾತಿ ಪತ್ರವನ್ನ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ಅದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ನೀವು ಅರ್ಹತೆ ಹೊಂದಿದ್ದೀರಾ ಅಥವಾ ಇಲ್ವಾ, ಎಲ್ಲಿಯವರು, ಏನು ವಿಷಯ ಎಲ್ಲವನ್ನು ಕೂಡ ಅಲ್ಲಿ ಗಮನಿಸಲಾಗತ್ತೆ. ಸೊ ವೋಟರ್ ID ಅಂತ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಿ ಅದೆಲ್ಲದರ ಬಗ್ಗೆ ಒಂದಾದ ಮೇಲೆ ಒಂದು ಗಮನಿಸ್ತಾ ಹೋಗ್ತಾರೆ. ಸೊ ಇದಕ್ಕಾಗಿ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಈ ಬಾರಿ ಕೇಳಿರ್ತಕ್ಕಂಥದ್ದು. ಮೃತಪಟ್ಟವರನ್ನು ಕೂಡ ತೆಗೆದಾಕೋದಕ್ಕೋಸ್ಕರ ಅದೇ ರೀತಿಯಾಗಿ ಈಗ ಡಬಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರಲ್ಲ, 2 ರೇಷನ್ ಕಾರ್ಡ್ ಅನ್ನ, ಸೊ ಅವರನ್ನು ಕೂಡ ತೆಗೆದಾಕುವಂತಹ ಕೆಲಸ ಇಲ್ಲಿ ಮಾಡಲಾಗತ್ತೆ. ಸೊ ಈಗ ಈ ದುಡ್ಡನ್ನ ಬಿಡುಗಡೆ ಮಾಡುವಂತಹದ್ರ ಬಗ್ಗೆ ನೋಡೋಣ. ಈಗ ನಿಮಗೆ ಕ್ಲಾರಿಫಿಕೇಶನ್ ಅಂತೂ ಸಿಕ್ಕಿದೆ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಸಲ್ಲಿಸಲದವರು ಯಾರು ಅರ್ಜಿ ಸಲ್ಲಿಸಿದ್ರಿ ಸರಿಯಾಗಿ ಸಲ್ಲಿಸಿದ್ರಾ, ಸರಿಯಾಗಿ ಡಾಕ್ಯುಮೆಂಟ್ಸ್ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸಿದ್ದೀನಿ. ಡಾಕ್ಯುಮೆಂಟ್ಸ್ ಏನೇನಂತ ಹೇಳಿದ್ದೀನಿ, ಎಲ್ಲಿ ಹೋಗಿ ಕೊಡ್ಬೇಕಂತಾನು ಕೂಡ ಹೇಳಿದ್ದೀನಿ. ಈಗ ಈ 12 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ 31 ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದ್ದು, ಯಾವುದೇ ಕಂತಿನ ಹಣ ಮೊದಲ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಯಾಕಂದ್ರೆ ಅಲ್ಲಿಯ 35 ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡನ್ನ ಕಳುಹಿಸಲಾಗತ್ತೆ ಪ್ರೊಸೆಸರ್ಗೋಸ್ಕರ, ಅದಕ್ಕಾಗಿ ಅಲ್ಲಿ ಜಮಾ ಆಗತ್ತೆ. ಜೊತೆಗೆ ಬೆಳಗಾವಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ವಿಜಯಪುರ, ಅದೇ ರೀತಿಯಾಗಿ ಬೀದರ, ಕೊಪ್ಪಳ, ಮಂಡ್ಯ, ಯಾದಗಿರಿ ಈ ಹಾಸನ ಜಿಲ್ಲೆಗೆ, ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗಲಿದೆ. ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗತ್ತೆ. ತಾಂತ್ರಿಕ ದೋಷ ಆಗತ್ತಾ ಅನ್ನುವಂಥದ್ದನ್ನ ಕಂಡು ಹಿಡಿಯಲಾಗತ್ತೆ. ತಾಂತ್ರಿಕ ದೋಷದಲ್ಲಿ ಕಂಡು ಬರ್ಲಿಲ್ಲ ಅಂದ್ರೆ ಸ್ಪೀಡ್ ಆಗಿ ಕೂಡ ದುಡ್ಡು ಜಮಾ ಮಾಡಲಾಗುತ್ತೆ. ಅದಕ್ಕಾಗಿ ಬರಿ ಮಾಡ್ಕೊಳ್ಬೇಡಿ, ನಿಮಗೆ ಕೆಲವೇ ದಿನಗಳಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಬರುತ್ತೆ. ಇಂದು ಬಿಡುಗಡೆ ಆದ್ರೆ ಹಿಂದೆ ಎಲ್ಲ ಮಹಿಳೆಯರಿಗೆ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಸುಮಾರು 10 ರಿಂದ 12 ದಿನ ಆದ್ರೂ ಬೇಕು. ಅದಕ್ಕಾಗಿ ನಾವು ವೇಟ್ ಮಾಡ್ಲೇಬೇಕಾಗತ್ತೆ. ಕೆಲವೇ ದಿನಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೂ ಕೂಡ ದುಡ್ಡು ಬರುತ್ತೆ. ಸೊ ಇನ್ನು ಯಾರಿಗೆ ಜಮಾ ಆಗಿದೆ ಅವರು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಮತ್ತು ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಈ ವಿಷಯವನ್ನ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.